ಸ್ಟ್ಯಾಂಡರ್ಡ್ ಇದ್ದಾಗೆ ಡಿಸೈಡ್ ಮಾಡಿದ್ದೆ DC ಆಗಬೇಕು ಅಂತ. ಬಟ್ ಐಡಿಯಾ ಇದ್ದಿಲ್ಲ UPSCನೇ ಮಾಡಬೇಕು, ಇದೆಲ್ಲ ಏನು ಕ್ಲಾರಿಟಿ ಇದ್ದಿಲ್ಲ. ಸೊ PU ಆದಮೇಲೆ ನನಗೆ ತುಂಬ ಆಪ್ಷನ್ಸ್ ಇತ್ತು, ಲೈಕ್ ಮೆಡಿಕಲ್, ಇಂಜಿನಿಯರಿಂಗ್. ನಂದು ರ್ಯಾಂಕ್ ಎಲ್ಲದರಲ್ಲೂ ಚೆನ್ನಾಗಿತ್ತು ಮತ್ತು PU ಅಲ್ಲೂ ಒಳ್ಳೆ ಮಾರ್ಕ್ಸ್ ಇತ್ತು. ಬಟ್ ಅಪ್ಪ ಏನು ಮಾಡಿದ್ರು, BSc ಅಗ್ರಿ ಓದಿದ್ರೆ ಹಿ ಥಾಟ್ ನನಗೆ ಟೈಮ್ ಸಿಗುತ್ತೆ ಮತ್ತು ನಾಲೆಜು ವೈಡರ್ ಆಗುತ್ತೆ. ಯಾಕಂದರೆ ಅಗ್ರಿಯಲ್ಲಿ ಎವ್ರಿ ಸೆಮ್ ನಮಗೆ 12 to 13 ನ್ಯೂ ಸಬ್ಜೆಕ್ಟ್ಸ್ ಓದ್ತೀವಿ. ಸೊ ಹಾಗಾಗಿ ಅವ್ರು BSc ಅಗ್ರಿನ ನನಗೆ ಧಾರವಾಡಲ್ಲಿ ಕಳಿಸಿದ್ರು. ಫಾರ್ಚುನೇಟ್ಲಿ ನಾನು ತುಂಬ ಬ್ಲೆಸ್ಡು. ಅಲ್ಲಿ ಹೋದಾಗ ಡಾಕ್ಟರ್ ಅಶ್ವಿನಿ ಮೇಡಮ್ ಅಂತ ಅವ್ರನ್ನ ಮೀಟ್ ಮಾಡಿದೆ. ಅವರು 2014 ಕ್ಲಿಯರ್ ಮಾಡಿದರು. ಬಟ್ ಡ್ಯೂ ಟು ಸಮ್ ರೀಸನ್ ಅವ್ರು ಜಾಯ್ನ್ ಆಗಲಿಲ್ಲ. ಸೊ ನನಗೆ ಫಸ್ಟ್ ಇಯರಲ್ಲೇ ಅವ್ರು ಭೇಟಿ ಆಯಿತು. ಸೊ ಅವ್ರ ಗೈಡೆನ್ಸ್, ಅವ್ರ ಮಾರ್ಗದರ್ಶನದಿಂದ ಈ ಸೆಕೆಂಡ್ ಅಟೆಂಪ್ಟಲ್ಲಿ ಪಾಸಿಬಲ್ ಆಯಿತು. ಸೊ ಅಂದರೆ ದೇರ್ ಆರ್ ಮೆನಿ ಬಿಲೀಫ್ ದಟ್ ಈಗ ನಾವು ಬ್ಯಾಂಗ್ಳೂರಲ್ಲಿದ್ದರೆ ಅಥವಾ ಡೆಲ್ಲಿಯಲ್ಲಿ ಹೋದ್ರೇ ಆಗುತ್ತೆ ಅಂತ. ಇದು ಮಿಸ್ಕನ್ಸೆಪ್ಷನ್ ನನ್ನ ಪ್ರಕಾರ. ಇಲ್ಲ ಅಂದರೆ ಸೆಕೆಂಡೇದು ಇದು ಮೈಂಡ್ ಸೆಟ್. ಮೋಸ್ಟ್ ಆಫ್ ದಮ್ ಹೆಂಗಿರುತ್ತೆ ಅಂದರೆ ಆಂಬಿಯನ್ಸ್ ನೋಡಿ ಓದ್ತಾರೆ. ಬಟ್ ನಂದೇನಪ್ಪ ಅಂದರೆ ನಾನು ಎಲ್ಲಿದ್ರೂ ಓದ್ತಿದ್ದೆ. ಈವನ್ ನನ್ನ ಸ್ಕೂಲ್ ಡೇಸಿಂದನೂ ನಾನು ಎಲ್ಲೂ ಟ್ಯೂಷನ್ ಹೋಗಿಲ್ಲ. ಸೊ ಸೆಲ್ಫ್ ಸ್ಟಡಿ, ನಾನು ಮನೆಯಲ್ಲಿದ್ದು ನಂದೇ ಒಂದು ಆಂಬಿಯನ್ಸ್ ಕ್ರಿಯೇಟ್ ಮಾಡ್ಕೊಂಡೇ ಓದ್ತಾ ಇದ್ದೆ.